ಧನುರಾಶಿ ಮಾತಿನಿಂದ ಜನಾಕರ್ಷಣೆಯಾಗುತ್ತೆ. ನೀವು ಆಡ್ತಕ್ಕಂತಹ ಮಾತು ಬೇರೆಯವರಿಗೆ ಪ್ರಿಯವಾಗುತ್ತೆ. ಅದರಿಂದ ಆ ಮಾತಿನಲ್ಲಿ ಏನೋ ಒಂದು ರೀತಿಯ ಸೆಳೆತ ಇರುತ್ತೆ. ಜನ ನಿಮ್ಮತ್ತ ತಿರುಗ್ತಾರೆ ಅಂತಕ್ಕಂಥದ್ದು. ನವವಿವಾಹಿತರಿಗೆ, ಇತ್ತೀಚೆಗಷ್ಟೇ ಮದುವೆಯಾದಂಥವರಿಗೆ ಬಹಳ ಶುಭವಾದಂತಹ ದಿವಸ. ವಿದೇಶ ವಿಚಾರದಲ್ಲಿ ಅಥವಾ ವಿಶೇಷವಾದಂತಹ ಶುಭದ ವಿಚಾರವೊಂದು ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದಾಗತ್ತೆ. ಅದು ಸ್ವಾಭಾವಿಕವಾಗಿ ತುಂಬ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಜವಾಬ್ದಾರಿಗಳ ಒಂದು ಅಥವಾ ಕರ್ತವ್ಯದ ಒಂದು ಪ್ರಜ್ಞೆ ನಿಮಗೆ ಸಿಕ್ಕುವಂಥದ್ದು ಅಥವಾ ಇರುವಂಥದ್ದು, ಜಾಗೃತವಾಗ್ತಕ್ಕಂಥದ್ದು. ಹಾಗಾಗಿ ಅದು ಕೂಡ ಮನಸ್ಸಿಗೆ ಸಮಾಧಾನವನ್ನು ನೀಡ್ತಕ್ಕಂಥದ್ದಾಗತ್ತೆ. ವ್ಯಾಪಾರದಲ್ಲಿ ಸವಾಲುಗಳು ಎದುರಾಗಬಹುದು. ಆದರೆ ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ, ಸ್ಪರ್ಧಾತ್ಮಕವಾದಂತಹ ಸಮಾಜದಲ್ಲಿ ನಾವಿರುವಾಗ ಅದೆಲ್ಲವೂ ಕೂಡ ಸಹಜ ಅಂತ ಹೇಳಿ ಭಾವಿಸಬೇಕು. ಆದರೆ ನಿಮ್ಮ ಅನುಭವ ಏನಿದೆ ಅದು ನಿಮಗೆ ಜಯವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ನೌಕರಿ ಅಥವಾ ವೃತ್ತಿಯಲ್ಲೂ ಕೂಡ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಮಾರ್ಗದರ್ಶನ, ಅವರ ಅನುಭವದ ಮಾತು ನಿಮಗೆ ಮಾರ್ಗಸೂಚಿಯಾಗಲಿ. ಶುಭವಾಗಿ. ಮಕರ ರಾಶಿ ಸಹೋದ್ಯೋಗಿಗಳಿಗೆ ನಿಮ್ಮಿಂದ ಸಹಾಯ. ಅಂದರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮ ಕೆಲಸಕ್ಕೆ ನೆರವಾಗ್ತಕ್ಕಂಥವ್ರಿಗೆ ನೀವೊಂದಷ್ಟು ಸಹಾಯವನ್ನು ಮಾಡ್ತೀರಿ ಎನ್ನುವಂಥದ್ದು. ಕುಟುಂಬದವರ ಜೊತೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅಥವಾ ಉತ್ತಮವಾದಂತಹ ವಾತಾವರಣಕ್ಕೆ ನೀವು ಸಾಕ್ಷಿ ಆಗ್ತೀರಿ ಎನ್ನುವಂಥದ್ದು. ಮಂಗಳ ಕಾರ್ಯ ಅಥವಾ ಶುಭ ಕಾರ್ಯದ ಬಗ್ಗೆ ಒಂದಷ್ಟು ಚಿಂತನೆಗಳು ಮನೆಯಲ್ಲಿ ನಡೆಯುವಂಥದ್ದಾಗತ್ತೆ. ದಿನದ ಆರಂಭದ ಕೆಲಸಗಳಲ್ಲಿ ಸ್ವಲ್ಪ ಉದಾಸೀನತೆ, ತಾತ್ಸಾರ, ಆಲಸ್ಯ ಇವೆಲ್ಲ ಕಾಣಬಹುದು. ಆದರೆ ಸಮಯ ಕಳೆದಂತೆ ಕರ್ತವ್ಯ ಪ್ರಜ್ಞೆ ಹೆಚ್ಚಾಗಿ ಈ ಕೆಲಸವನ್ನು ನಾನು ಮಾಡಿ ಮುಗಿಸಬೇಕು ಅಂತಕ್ಕಂತಹ ಜಾಗ್ರತೆ ನಿಮ್ಮಲ್ಲಿ ಮೂಡುವಂಥದ್ದಾಗತ್ತೆ. ನಿಮ್ಮ ಪರಿಶ್ರಮದಿಂದ ಹಲವಾರು ಜನಕ್ಕೆ ಲಾಭವಾಗುತ್ತೆ. ಕಷ್ಟಪಡ್ತಕ್ಕಂಥದ್ದು ನೀವಾದರೂ ಕೂಡ ಆ ಕೆಲಸದಿಂದ ಹಲವಾರು ಜನ ಉಪಯೋಗವನ್ನು, ಅನುಕೂಲವನ್ನು ಪಡ್ಕೊಳ್ತಾರೆ ಅಂತಕ್ಕಂಥದ್ದು. ಎರಡನೇ ಬಳಗದ ಅಣ್ಣ ತಮ್ಮಂದರಿಗೆ ಸ್ವಲ್ಪ ತೊಂದರೆ ಇದೆ. ಕಸಿನ್ಸ್ ಅಂತ ಏನು ಹೇಳ್ತೀವಿ, ಅವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗ್ತಕ್ಕಂಥದ್ದು. ಅವರ ಸಹಾಯಕ್ಕೆ ನೀವು ನಿಲ್ಲಬೇಕಾದಂತಹ ಅನಿವಾರ್ಯತೆ ಉಂಟಾಗಬಹುದು ಅಂತ ಅರ್ಥ. ದುರ್ಗಾರಾಧನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಮನೆಯಿಂದ ಹೊರಗಡೆ ಇದ್ದಾಗ ಖುಷಿಯಾಗಿರ್ತೀರಿ. ಮನೆಗೆ ಬಂದ್ರಿ ಅಂತಂದರೆ ಸಮಸ್ಯೆ ಹೆಚ್ಚಾಗುವಂಥದ್ದು. ಮನೋರಂಜನೆಯ ದಿವಸವಾದರೂ ಕೂಡ ಸಂತೋಷ ಕಡಿಮೆ. ಖುಷಿಯಾಗಿ ಇರಬಹುದಾದಂತಹ ಸಮಯ ಆದರೂ ಕೂಡ ಯಾವುದೇ ರೀತಿಯ ಆನಂದಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ದಾಂಪತ್ಯದಲ್ಲಿ ಹೊಂದಾಣಿಕೆ ಬೇಕಾಗತ್ತೆ. ಇಲ್ಲದೇ ಇದ್ದರೆ ಪ್ರತಿ ಕ್ಷಣವೂ ಕೂಡ ಜಗಳದಲ್ಲೇ ಕಳೀಬೇಕಾದಂಥದ್ದು. ಸ್ನೇಹಿತರ ಜೊತೆಯಲ್ಲಿ ವಿವಾದಗಳು ಉಂಟಾಗತ್ತೆ. ಒಳ್ಳೆಯ ವಿಷಯಕ್ಕೆ ವಿವಾದಗಳಾದರೆ ತೊಂದರೆ ಇಲ್ಲ. ಆದರೆ ಬೇಡದೇ ಇರತಕ್ಕಂತಹ ವಿಚಾರಗಳು ಅಥವಾ ಸಣ್ಣ ಪುಟ್ಟ ವಿಷಯದಲ್ಲಿ ಬಗೆಹರಿಬೇಕಾದಂಥದ್ದು ಪ್ರಮಾದಕ್ಕೆ ಎಡೆಯನ್ನು ಮಾಡಿಕೊಟ್ರೆ ಅದು ತಪ್ಪಾದೀತು. ಅನೇಕ ಯೋಚನೆಗಳು ಒಟ್ಟಿಗೆ ಬರುತ್ತೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಗೊಂದಲದಲ್ಲಿ ಮುಳುಗಿ ಹೋಗ್ತೀರಿ. ಪ್ರಯಾಣವೂ ಕೂಡ ಇಷ್ಟವಾಗುತ್ತೆ. ಎಲ್ಲಾದರೂ ಹೋಗಬೇಕು, ಪ್ರಯಾಣವನ್ನು ಮಾಡಬೇಕು ಅಂತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಶರೀರದಲ್ಲಿ ಮೂಳೆಗೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು, ತೊಂದರೆಗಳು ಕಾಡಬಹುದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ, ತೊಂದರೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಯಾವುದೇ ರೀತಿಯ ಹೊಸ ಕೆಲಸಕ್ಕೆ ಚಾಲನೆಯನ್ನು ಕೊಡಬೇಡಿ. ಹೊಸ ಕೆಲಸದ ಆರಂಭ ಬೇಡ. ಹೊಸ ವ್ಯವಹಾರಗಳ ವಿಚಾರದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಭವಿಷ್ಯದಲ್ಲಿ ನಿಮಗೆ ಅದರಿಂದ ಅನುಕೂಲವಾಗ್ತಕ್ಕಂಥದ್ದಿದೆ. ಕುಟುಂಬದಲ್ಲಿ ಸಂತೋಷ ಇರುತ್ತೆ, ಅದನ್ನು ಹಾಗೆ ಕಾಪಾಡಿಕೊಳ್ಬೇಕು. ಯಾವುದೋ ಮಾತನಾಡೋದ್ರಿಂದ, ಇನ್ಯಾವುದೋ ಉದ್ವೇಗದಿಂದ ಇರುವಂತಹ ಸಂತೋಷವನ್ನು ಹಾಳು ಮಾಡಿಕೊಳ್ಬೇಡಿ. ಹಿರಿಯರ ಅಭಿಪ್ರಾಯ, ಅವರ ಒಂದು ಮಾರ್ಗದರ್ಶನಕ್ಕೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ತೋರಿಸಬೇಡಿ. ಅದನ್ನು ಬಹಳ ಸಂತೋಷದಿಂದ ಉತ್ತಮವಾದಂತಹ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿ, ಅದನ್ನು ಸ್ವಾಗತ ಮಾಡಿ ಅಂತಕ್ಕಂಥದ್ದು. ಜನಪರವಾದಂತಹ ಕೆಲಸಗಳಿಂದ ನಿಮ್ಮ ಬಗ್ಗೆ ಹೊಗಳಿಕೆ ಹೆಚ್ಚಾಗ್ತಕ್ಕಂಥದ್ದಿದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.